ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಂ ಶ್ರೀ ಸಾಯಿರಾಮ್. ನಮ್ಮ ಟೀಮ್ ಪರವಾಗಿ ಮತ್ತೊಮ್ಮೆ ನಮ್ಮನ್ನ ನಿರ್ಮಾಪಕರಿಗೆ ಹುಟ್ಟಹಬ್ಬದ ಶುಭಾಶಯ. ಸಾಯಿಬಾಬರ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ, 100 ವರ್ಷ ಸುಖವಾಗಿ ಶಾಂತಿಯುತವಾಗಿರಲಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಕಾಮನ್ ಮ್ಯಾನ್, ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನೀವು ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗತ್ತೆ, ಯಾಕಂದ್ರೆ ಕಥನ ಅವರು ಬರೆದಿರಲ್ವಾ, ಅದರಿಂದ ನಿರ್ಮಾಪಕರು, ಕಥಾ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ ಅವರು. ಇವತ್ತು ಅವರು ಹುಟ್ಟಿದಬ್ಬ ದಿನ ಪೋಸ್ಟರ್ ಮಾಡಿದ್ದು ಸರಿ ಖುಷಿ ಆಗತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ದೀವಿ. ಸಿನಿಮಾ ಬಗ್ಗೆ ನಿರ್ಮಾಪಕರು ಹೇಳಿದ್ರಿಂದ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗ್ಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದೀವಿ. ಒಬ್ಬ ಕಲಾವಿದ MGR ಜಯಲಲಿತಾ ಆದ್ಮೇಲೆ ಫುಲ್ ಮೆಜಾರಿಟಿ ಬಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದರು ಸಕ್ಸಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ, ಎಲೆಕ್ಷನ್ ನಿಂತ್ಕೊಳ್ಳದೆ ಯಾವ ರೀತಿ CM ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ಇವರ ನಾಯಕರು, ಇವರ ಖಲನಾಯಕರು ಇಬ್ಬರ ಮಧ್ಯೆ ನಾನಿದ್ದೀನಿ. ಆ ರಾಜ್ಯಪಾಲರ ಬ್ಯಾಕ್ಗ್ರೌಂಡ್ ನಾನು. ಈ ಸಿನಿಮಾದಲ್ಲಿ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕದ ರಾಜಕೀಯ ಯಾವ ರೀತಿ ಬದಲಾವಣೆ ಆಯಿತು, ಅದೇ ರೀತಿ ಅದು ಏನೂ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ವೋ ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದೀವಿ. ಈ ಸಿನಿಮಾದಲ್ಲಿ ನಮ್ಮವ್ರನ್ನ ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂತಹ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಚೆನ್ನಾಗಿ ಬರೆದರು. ಗೌರಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ನಮ್ಮ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಬೇಕಾಷ್ಟು ತಂಡ ಇದೆ. ಹನುಮಂತರ ಬಾಲ ಇದ್ದ ಹಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಜೆ ಕೃಷ್ಣ ಆಗ್ಬೋದು, ಎಡಿಟರ್ ಆಗ್ಬೋದು, ನಮ್ಮ ಅಸೋಸಿಯೇಟ್ಸ್ ಆಗ್ಬೋದು, ಶಶಿಕಿರಣ್, ರಾಮಚಂದ್ರ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರೆಲ್ಲ ಹೇಳಿದ್ದೀನಿ ನಾನು, ಅವರೆಲ್ಲ ಹೇಳಿದ್ರು ಇಷ್ಟು ಉದ್ದ ಇದಿಲ್ಲ, ಅದೊಂದು ಎಲ್ಲ ನಮ್ಮವರು, ನನ್ನ ಕುಟುಂಬದವರು ಅಂತ ಹೇಳ್ಕೊಂಡಿದ್ದೀನಿ ನಾನು. ಈಗ ಫೈನಲ್ ಸ್ಟೇಟಸ್ ಅಲ್ಲಿ ನಾವಿದ್ದೀವಿ. DI ನಡೀತಾ ಇದೆ, 7.1 ನಡೀತಾ ಇದೆ, ಅಡ್ವಾನ್ಸ್ ನಡೀತಾ ಇದೆ. ಈ ತಿಂಗಳಲ್ಲಿ ಸೆನ್ಸಾರ್ ಆದ್ಮೇಲೆ ನಾವು ರಿಲೀಸ್ ಡೇಟ್ ಫೈನಲೈಸ್ ಮಾಡ್ಕೊತೀವಿ. 19% ಮಳೆಗಾಲ ಆದ್ಮೇಲೆ ರಿಲೀಸ್ ಮಾಡ್ಬೇಕಂತ ಆಸೆ ಪಡ್ತಾ ಇದೀವಿ. ಯಾಕಂದ್ರೆ ಮಾನ್ಸೂನ್ ಯಾವ ರೀತಿ ಇರುತ್ತೋ ಗೊತ್ತಾಗಲ್ಲ, ಜುಲೈನಲ್ಲಿ ಇರುವುದು. ಅದರಿಂದ ಆಗಸ್ಟ್ ಇದೆ ರೈಟ್ ಟೈಮ್ ಫಾರ್ ರಿಲೀಸ್ ಅಂತ ಅನ್ಕೊಂಡಿದೀವಿ. ಮತ್ತೊಮ್ಮೆ ನಾವು ಟೀಸರ್ ಬಿಡುಗಡೆ, ಆಡಿಯೋ ಬಿಡುಗಡೆ, ರಿಲೀಸ್ ಆಗ್ತಾ ಇದೆ. ಅದು 3 ಪ್ರೆಸ್ ಮೀಟ್ ಅಲ್ಲಿ ನಾವು ಮೀಟ್ ಮಾಡ್ತೇವೆ. ನಾವು ತುಂಬಾ ಖುಷಿ ಆಗತ್ತೆ. ನಾವು ಬೇಡದೊಂದೇ, ನಿರ್ಮಾಪಕರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಮಾಧ್ಯಮ ಮಿತ್ರರು ಎಲ್ಲರೂ ಈ ಸಿನಿಮಾನ ಒಳ್ಳೆ ಪ್ರಚಾರ ಮಾಡಿ. ನಾನು ಯಾವತ್ತು ಕೇಳ್ಕೊಂತೆ, ಫಸ್ಟ್ ಪೇಜ್ಗೆ ನಮ್ಮ ತನ್ನಿ ಅಂತ ಅಷ್ಟೇ, ಮಧ್ಯಪುಟದಲ್ಲಿ ಇಲ್ಲದೆ ಫಸ್ಟ್ ಪೇಜ್ ತಂದ್ರೆ ಈಸಿಯಾಗಿ ರೀಚ್ ಆಗತ್ತೆ. ಆ ರೀತಿ ಸಹಾಯ ಮಾಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ
ನಮ್ಮ ಟೆಲಿಕಾಂ ಗ್ರೂಪು ಸುಪರ್ ಟೀಮ್ಗೂ ನನ್ನ ವಂದನೆಗಳು, ಮಾಧ್ಯಮದಲ್ಲೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಇದೇ ರೀತಿ ನಮ್ಮ ಸಹಕಾರ ಕೊಡಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಸಾಯಿರಾಮ್.